ಹಾಯ್ ಫ್ರೆಂಡ್ಸ್ ಚಿತ್ರರಂಗದಲ್ಲಿ ಹೀರೋ ಆಗಬೇಕಾದ್ರೆ ಹಾಲಿನಂಥ ಬಿಳುಪು ಇರಬೇಕು ಅಥವಾ ಚಾಕ್ಲೇಟ್ ಬಾಯ್ ಲುಕ್ ಇರಬೇಕು. ಈ ನಿಯಮ ಆ ಕಾಲದಲ್ಲಿ ಇತ್ತು. ಆ ಕಾಲದಲ್ಲಿ ಕೇವಲ ತೀವ್ರವಾದ ಕಣ್ಣಿನ ನೋಟ, ಯಾರಿಗೂ ಬಗ್ಗದ ರಗಡ್ ಫೇಸ್ ಮತ್ತು ಸಿಂಹದಂಥ ಗರ್ಜನೆಯಂಥ ಧ್ವನಿಯನ್ನೇ ಬಂಡವಾಳವನ್ನಾಗಿಸಿಕೊಂಡು ನಮ್ಮ ಕನ್ನಡ ಚಿತ್ರರಂಗದ ಇತಿಹಾಸವನ್ನೇ ಬದಲಾಯಿಸಿದ ಧೀಮಂತ ನಟ ಯಾರು ಗೊತ್ತಾ? ಅವರೇ ದೇವರಾಜ್. ಇಂದು ನಾವು ಡೈನಾಮಿಕ್ ಹೀರೋ ದೇವರಾಜ್ ಅವರ ಜೀವನದ ಯಾರಿಗೂ ತಿಳಿಯದ ಅತ್ಯಂತ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳಿದುಕೊಳ್ಳೋಣ. ಅಂದವರು ಫ್ಯಾಕ್ಟರಿ ಕೆಲಸ ಬಿಟ್ಟು ಸಿನಿಮಾಗೆ ಬಂದ ರೋಚಕ ಕತೆ ಹೇಗಿತ್ತು ಮತ್ತು ಅವರ ಲವ್ ಸ್ಟೋರಿ ಮತ್ತು ಅವರ ನಟನೆಯನ್ನು ಕಂಡು ಇಡೀ ಕರ್ನಾಟಕವೇ ಬೆಚ್ಚಿ ಬಿದ್ದಿದ್ದ ಆ ಸುವರ್ಣ ಯುಗದ ಕಂಪ್ಲೀಟ್ ಡೀಟೇಲ್ಸನ್ನು ಅಥವಾ ಅವರ ಲೈಫ್ ಸ್ಟೋರಿಯನ್ನು ಇವತ್ತಿನ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಆಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನಿಮಗೆ ಡೈನಾಮಿಕ್ ಇರೋ ದೇವರಾಜ್ ಅವರ ಯಾವ ಸಿನಿಮಾ ಇಷ್ಟ ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ. ಚಿತ್ರ ಬಿಡಿಸಿದ ಈ ಕೈಗಳು ಇರಬಾರ್ದು. ಸ್ನೇಹಿತರೆ, ರಗಡ್ ಫೇಸ್, ನಿನ್ನ ಮುಖಕ್ಕೆ ಹೀರೋನ ನೀನು ಚಿತ್ರರಂಗಕ್ಕೆ ಕಾಲಿಟ್ಟ ಹೊಸದರಲ್ಲಿ ಒಬ್ಬ ನಿರ್ದೇಶಕರು ಇವರ ಮುಖದ ಮೇಲೆ ಈ ಮಾತನ್ನು ಹೇಳಿ ಸರಸಗಾಟಾಗಿ ತಿರಸ್ಕರಿಸಿದ್ರಂತೆ. ಅಷ್ಟೇ ಯಾಕೆ, ಇವರ ರಗಡ್ ನಟನೆಯನ್ನು ಬೆಳ್ಳಿ ತೆರೆ ಮೇಲೆ ನೋಡಿ ಇವರ ಹೆತ್ತ ಮಕ್ಕಳೇ ಥಿಯೇಟರ್ನಿಂದ ಕಿರ್ಚಾಡುತ್ತಾ ಓಡಿ ಹೋಗಿದ್ರಂತೆ. ಇನ್ನು ಪ್ರೀತಿಸಿದ ಹುಡುಗಿಗಾಗಿ ಇವರು ಮನೆಯವರ ಕಡು ವಿರೋಧದ ನಡುವೆ ಯಾರಿಗೂ ತಿಳಿಸಿದಂತೆ ಕದ್ದು ಮುಚ್ಚಿ ದೇವಸ್ಥಾನದಲ್ಲಿ ಮದುವೆ ಆಗ್ತಾರೆ. ಇನ್ನು 10 ತಿಂಗಳಿಗೆ ಬರುತ್ತಿದ್ದ 10-20 ರೂಪಾಯಿ ಸಂಬಳದ ಫ್ಯಾಕ್ಟರಿ ಕೆಲಸ, ಇತ್ತ ಬಣ್ಣದ ಪ್ರಪಂಚ, ಈ ಎರಡರ ನಡುವೆ ಸಿಲುಕಿ ಕೈಯಲ್ಲಿ ಶೂನ್ಯ ಸಂಪಾದನೆ ಇದ್ದಾಗಲೂ ನಟ ದೇವರಾಜ್ ಛಲ ಬಿಡದೆ ಕನ್ನಡ ಚಿತ್ರರಂಗದ ಡೈನಾಮಿಕ್ ಸಾಮ್ರಾಟನಾಗಿ ಬೆಳೆದು ಬಂದ ಕತೆ ನಿಜಕ್ಕೂ ರೋಮಾಂಚನ. ಸ್ನೇಹಿತರೆ, ದೇವರಾಜ್ ಅವರು ಜನಿಸಿದ್ದು ನಮ್ಮ ಬೆಂಗಳೂರಿನಲ್ಲೇ. ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಬೆಳೆದ ಇವರಿಗೆ ಚಿಕ್ಕ ವಯಸ್ಸಿನಿಂದಲೇ ಕಲೆಯತ್ತ ಒಂದು ತೀವ್ರ ಆಕರ್ಷಣೆ ಇತ್ತು. ಆದರೆ ಬಡತನ ಮತ್ತು ಕೌಟುಂಬಿಕ ಜವಾಬ್ದಾರಿಗಳ ಕಾರಣದಿಂದಾಗಿ ಅವರು ಓದನ್ನು ಮುಗಿಸಿ ಒಂದು ಪ್ರತಿಷ್ಠಿತ ಫ್ಯಾಕ್ಟರಿಯಲ್ಲಿ ನೌಕರಿಗೆ ಸೇರಬೇಕಾಗುತ್ತೆ. ಆದರೆ ನಟನೆಯ ಹುಚ್ಚು ಇವರನ್ನು ಸುಮ್ಮನೆ ಕೂರಲು ಬಿಡಲಿಲ್ಲ. ಫ್ಯಾಕ್ಟರಿಯಲ್ಲಿ ಕೆಲಸ ಮುಗಿಸಿದ ತಕ್ಷಣ ಅವರು ನಾಟಕ ರಂಗದತ್ತ ಓಡ್ತಿದ್ರು. ಆರ್ ನಾಗೇಶ್ ಅವರಂಥ ಪ್ರಸಿದ್ಧ ರಂಗಭೂಮಿ ನಿರ್ದೇಶಕರ ಗರಡಿಯಲ್ಲಿ ದೇವರಾಜ್ ನಟನೆಯನ್ನು ಅಥವಾ ನಟನೆಯ ಪಟ್ಟುಗಳನ್ನು ಕಲಿತಾರೆ. ನಾಟಕ ರಂಗದಲ್ಲಿ ಇವರ ಪ್ರತಿಭೆ ಎಷ್ಟಿದೆ ಅಂದರೆ, ಇವರು ನಿರ್ದೇಶಿಸಿದ ನಾಟಕಗಳಿಗೆ ಇವರ ಫ್ಯಾಕ್ಟರಿಗೆ ರಾಜ್ಯಮಟ್ಟದ ಅತ್ಯುತ್ತಮ ಪ್ರಶಸ್ತಿಗಳು ಹುಡುಕಿಕೊಂಡು ಬಂದಿದ್ವಂತೆ. ಇನ್ನು ನಾಟಕಗಳಲ್ಲಿ ಮಿಂಚುತ್ತಿದ್ದ ದೇವರಾಜ್ ಅವರನ್ನು ಚಿತ್ರರಂಗಕ್ಕೆ ಸೆಳೀತಾರೆ. ಆದರೆ ಆರಂಭ ತೀರಾ ಕಠಿಣವಾಗಿತ್ತು ಚಿತ್ರರಂಗದಲ್ಲಿ. ಇವರಿಗೆ ಮೊದಲ ಸಿನಿಮಾ ಸಿಕ್ಕಿದ್ದೆ ತ್ರಿಶೂಲ ಎಂಬ ಸಿನಿಮಾಗೆ ಇವರು ಆಯ್ಕೆ ಆಗ್ತಾರೆ. ಆ ಸಿನಿಮಾದಿಂದ ಇವರಿಗೆ ಯಾವುದೇ ಒಂದು ನಯ ಪೈಸೆ ಸಂಭಾವನೆ ಕೂಡ ಸಿಗಲಿಲ್ಲ. ಬೆಂಗಳೂರಿನಿಂದ ಮೈಸೂರಿಗೆ ಹೋಗಿ 1 ತಿಂಗಳು ಇದ್ದು ಶೂಟಿಂಗ್ ಮಾಡಿದ್ದಕ್ಕೆ ಬರೀ 250 ಕನ್ವೀನಿಯನ್ಸ್ ಚಾರ್ಜನ್ನು ಕೊಟ್ಟಿದ್ರಂತೆ. ಆದರೆ ಇಂಟ್ರೆಸ್ಟಿಂಗ್ ಏನಂದರೆ, ಆ ಶೂಟಿಂಗಾಗಿ ದೇವರಾಜ್ ತಮ್ಮ ಕೈಯಿಂದಲೇ ಬರೋಬ್ಬರಿ 2,000 ಸಾಲ ಮಾಡಿ ರೂಮ್ ಖರ್ಚನ್ನು ನೋಡ್ಕೊಂಡಿದ್ರಂತೆ. ಆದರೆ ಅವರ ಬದುಕಿಗೆ ದೊಡ್ಡ ತಿರುವು ಕೊಟ್ಟಿದ್ದು ಕರಾಟೆ ಕಿಂಗ್ ಶಂಕರ್ ನಾಗ್ ಅವರ ಕಣ್ಣಿಗೆ ದೇವರಾಜ್ ಅವರ ರಗಡ್ ಫೇಸ್ ಹಾಗೂ ಪ್ರತಿಭೆ ಬಿತ್ತು. ಶಂಕರ್ ನಾಗ್ ಅವರ ಸಂಕೇತ ನಾಟಕ ತಂಡದ ಒಡನಾಟದಲ್ಲಿದ್ದಾಗ ದೇವರಾಜ್ ಅವರ ಪ್ರತಿಭೆಯನ್ನು ಅವರು ಗುರುತಿಸ್ತಾರೆ. ಒಂದು ದಿನ ದೇವಗಿರಿ ದೇವಸ್ಥಾನದ ಆವರಣದಲ್ಲಿ ದೇವರಾಜ್ ಕೈಗೆ ಶಂಕರ್ ನಾಗ್ ಅವರು 1,000 ರೂಪಾಯಿಯ ಚೆಕ್ಕನ್ನು ಕೊಟ್ಟೇ ಬಿಡ್ತಾರೆ. ಇದು ದೇವರಾಜ್ ಅವರು ಚಿತ್ರರಂಗದಲ್ಲಿ ಗೌರವಯುತವಾಗಿ ರಿಸೀವ್ ಮಾಡಿದ ಮೊದಲ ಅಧಿಕೃತ ಅಡ್ವಾನ್ಸ್ ಸಂಭಾವನೆ. ಆನಂತರ ಇವರಿಬ್ಬರ ಕಾಂಬಿನೇಷನ್ನಲ್ಲಿ ಬಂದ CBI ಶಂಕರ್ ಮತ್ತು ಆವೇಶ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸ್ತವೆ. ಶಂಕರ್ ನಾಗ್ ಅವರ ಆ ಒಂದು ಪ್ರೋತ್ಸಾಹವೇ ದೇವರಾಜ್ ಅವರ ಸಿನಿ ಬದುಕಿಗೆ ಒಂದು ಭದ್ರವಾದ ಬುನಾದಿಯನ್ನು ಹಾಕುತ್ತೆ. ಇನ್ನು ಸ್ನೇಹಿತರೆ, ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳು ಸಿಗುತ್ತಿದ್ರು ದೇವರಾಜ್ ಅವರು ಭ್ರಮೆಯ ಪ್ರಪಂಚದಲ್ಲಿ ತೇಲಲಿಲ್ಲ. ಅವರು ತೀರಾ ಪ್ರಾಕ್ಟಿಕಲ್ ಆಗಿ ಯೋಚಿಸ್ತಿದ್ರು. ಸಿನಿಮಾ ಇಂದು ಇರ್ಬೋದು, ನಾಳೆ ಇಲ್ಲದೆ ಹೋಗಬಹುದು, ಆದರೆ ನೌಕರಿ ಜೀವನ ಆಧಾರ ಎಂದು ಫ್ಯಾಕ್ಟರಿ ಕೆಲಸವನ್ನು ಮುಂದುವರಿಸ್ತಾರೆ. ಆದರೆ ಸಿನಿಮಾಗಾಗಿ ಪದೇ ಪದೇ ರಜೆ ತೆಗೆದುಕೊಳ್ಳುತ್ತಿದ್ದರಿಂದ ಫ್ಯಾಕ್ಟರಿಯ ಜನರಲ್ ಮ್ಯಾನೇಜರ್ ಇವರನ್ನು ಕರೆದು ಅಂತಿಮ ವಾರ್ನಿಂಗನ್ನು ನೀಡುತ್ತಾರೆ. ಇನ್ನು 3 ತಿಂಗಳು ನೀನು ಒಂದು ದಿನವೂ ರಜೆ ಹಾಕದೆ ಕೆಲಸಕ್ಕೆ ಬಂದರೆ ನಿನ್ನ ಕೆಲಸ ಉಳಿಯುತ್ತೆ, ಇಲ್ದಿದ್ರೆ ಕೆಲಸದಿಂದ ವಜಾ ಮಾಡ್ತೀವಿ ಅಂತ ಹೇಳಿಬಿಡ್ತಾರೆ. ಆಗ ದೇವರಾಜ್ ಅವರು ಧೃತಿಗೆಡದೆ ಒಂದು ಮಾಸ್ ಪ್ಲ್ಯಾನನ್ನು ಮಾಡ್ತಾರೆ. ತಮ್ಮ ಡಿಪಾರ್ಟ್ಮೆಂಟ್ ಮ್ಯಾನೇಜರ್ ವೆಂಕಟರಾಮಯ್ಯ ನಾಯರ್ ಅವರ ಬಳಿ ಹೋಗಿ ರಹಸ್ಯವಾಗಿ ತಮ್ಮ ರಾಜೀನಾಮೆ ಪತ್ರವನ್ನು ನೀಡ್ತಾರೆ. ಸರ್, ಈ ಪತ್ರ ನಿಮ್ಮ ಬಳಿ ಇರಲಿ. ಮುಂದಿನ 3 ತಿಂಗಳೊಳಗೆ ನಾನು ಫ್ಯಾಕ್ಟರಿಗೆ ವಾಪಸ್ ಬರೆದಿದ್ದರೆ ನಾನು ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದೀನಿ ಅಂತ ಅರ್ಥ ಮಾಡಿಕೊಳ್ಳಿ. ಆಗ ನೀವೇ ಇದನ್ನು ಸಬ್ಮಿಟ್ ಮಾಡಿಬಿಡಿ ಎಂದು ಹೇಳಿ ಚಿತ್ರರಂಗಕ್ಕೆ ಪೂರ್ಣಾವಧಿಯಾಗಿ ಕಾಲನ್ನು ಇಡ್ತಾರೆ. ಆ 3 ತಿಂಗಳು ಕಳೆಯುವುದರೊಳಗೆ ದೇವರಾಜ್ ಕೈಯಲ್ಲಿ ಅರ್ಧ ಡಜನ್ ಸಿನಿಮಾಗಳಿದ್ದವು. ಅವರು ಮತ್ತೆ ಫ್ಯಾಕ್ಟರಿಯತ್ತ ಮುಖ ಮಾಡಲೇ ಇಲ್ಲ.
ಇನ್ನು ಸ್ನೇಹಿತರೆ, ರಂಗಭೂಮಿಯ ದಿನಗಳಲ್ಲಿ ದೇವರಾಜ್ ಅವರಿಗೆ ನಟಿ ಚಂದ್ರಲೇಖ ಅವರ ಪರಿಚಯವಾಗಿತ್ತು. ಇಬ್ಬರ ನಡುವೆ ಪ್ರೀತಿ ಮೊಳಕೆ ಹೊಡೆಯಿತು. ಆದರೆ ಚಂದ್ರಲೇಖ ಅವರ ಮನೆಯಲ್ಲಿ ಇವರ ಪ್ರೀತಿಗೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಚಿತ್ರರಂಗದಲ್ಲಿ ಇನ್ನೂ ನೆಲೆ ಕಂಡುಕೊಳ್ಳದ ಹುಡುಗನಿಗೆ ತಮ್ಮ ಮಗಳನ್ನು ಕೊಡಲು ಅವರು ಪೋಷಕರು ಒಪ್ಪಲಿಲ್ಲ. ಇತ್ತ ಪ್ರೀತಿಯನ್ನು ಉಳಿಸಿಕೊಳ್ಳಲು ಬೇರೆ ದಾರಿ ಇಲ್ಲದಿದ್ದಾಗ ದೇವರಾಜ್ ಮತ್ತು ಚಂದ್ರಲೇಖ ಇಬ್ಬರೂ ಸೇರಿ ಮನೆಯವರಿಗೆ ತಿಳಿಸದಂತೆ ಕದ್ದು ಮುಚ್ಚಿ ಅತ್ಯಂತ ಸರಳವಾಗಿ ಒಂದು ದೇವಸ್ಥಾನದಲ್ಲಿ ಮದುವೆ ಆಗ್ತಾರೆ. ಆರಂಭದಲ್ಲಿ ತೀವ್ರ ಆರ್ಥಿಕ ಸಂಕಷ್ಟ ಎದುರಿಸಿದ್ರು ಈ ಜೋಡಿ. ನಂತರ ತಮ್ಮ ಕಠಿಣ ಪರಿಶ್ರಮದಿಂದ ಇಡೀ ಚಿತ್ರರಂಗವೇ ಮೆಚ್ಚುವಂತ ಮಾದರಿ ದಂಪತಿಯಾಗಿ ಬಾಳ್ತಾರೆ. ಇನ್ನು ಸ್ನೇಹಿತರೆ, ದೇವರಾಜ್ ಅವರ ನೆಗೆಟಿವ್ ಮತ್ತು ವಿಲನ್ ಪಾತ್ರಗಳು ಎಷ್ಟೊಂದು ನೈಜವಾಗಿರುತ್ತಿದ್ದವೆ ಅಂದರೆ, ಇವರ ಸ್ವಂತ ಮಕ್ಕಳಾದ ಪ್ರಜ್ವಲ್ ದೇವರಾಜ್ ಮತ್ತು ಪ್ರಣಾಮ್ ದೇವರಾಜ್ ಚಿಕ್ಕವರಿದ್ದಾಗ ತಂದೆ ಸಿನಿಮಾಗಳನ್ನು ನೋಡಿ ಬೆಚ್ಚಿ ಬೀಳುತ್ತಿದ್ರು. ಹುಲಿಯ ಸಿನಿಮಾದ ಪ್ರೀಮಿಯರ್ ಶೋ ನೋಡಲು ಇಡೀ ಕುಟುಂಬ ಹೋಗಿತ್ತು. ಹುಲಿಯ ಸಿನಿಮಾದ ಆ ಭೀಕರ ಕ್ಲೈಮ್ಯಾಕ್ಸ್ನಲ್ಲಿ ತಂದೆಗೆ ಹೊಡೆಯುವ ದೃಶ್ಯವನ್ನು ನೋಡಿದ ಪುಟ್ಟ ಬಾಲಕ ಪ್ರಜ್ವಲ್ ದೇವರಾಜ್ ತಂದೆಯನ್ನ ನಿಜವಾಗಿಯೇ ಕೊಲ್ಲುತ್ತಿದ್ದಾರೆ ಎಂದು ಎದುರಿ ಕಿರ್ಚುತ್ತಾ ಥಿಯೇಟರ್ನಿಂದ ಹೊರಗೆ ಓಡಿ ಬಂದಿದ್ರಂತೆ. ಆಗ ಅವರ ತಾಯಿ ಚಂದ್ರಲೇಖ ಹೊರಗೆ ಬಂದು ಪ್ರಜ್ವಲ್ ದೇವರಾಜನ್ನ ಸಮಾಧಾನ ಪಡಿಸಿದ್ರಂತೆ. ಇನ್ನು ಸ್ನೇಹಿತರೆ, ನಟ ದೇವರಾಜ್ ಬಗ್ಗೆ ಇರುವಂಥ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಏನು ಅಂದರೆ, ನಟ ರಜನಿಕಾಂತ್ ಡೈಲಾಗು ದೇವರಾಜ್ಗೂ ಇರೋ ಒಂದು ಲಿಂಕ್. ದೇವರಾಜ್ ಅವರ ಪುತ್ರ ಪ್ರಜ್ವಲ್ ದೇವರಾಜ್ ಚಿಕ್ಕ ವಯಸ್ಸಿನಲ್ಲೇ ಡೈಲಾಗ್ ಬರೆಯುವ ಅಭ್ಯಾಸವನ್ನು ಇಟ್ಟುಕೊಂಡಿದ್ರಂತೆ. ಅವರು ತಮ್ಮ ಡೈರಿಯಲ್ಲಿ ಸಿಂಹ ಯಾವತ್ತಿದ್ರೂ ಸಿಂಗಲ್ ಆಗಿ ಬೇಟೆಯಾಡೋದು ಅಂತ ಒಂದು ಖಡಕ್ ಡೈಲಾಗ್ ಅಥವಾ ಲೈನನ್ನು ಬರೆದಿದ್ರಂತೆ. ಆಮೇಲೆ ವರ್ಷಗಳ ನಂತರ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಸಿನಿಮಾ ಶಿವಾಜಿ ಸಿನಿಮಾದಲ್ಲಿ ಅದೇ ಡೈಲಾಗ್ ಹೊಡೆದಾಗ ಪ್ರಜ್ವಲ್ ಆಶ್ಚರ್ಯಪಟ್ಟು ತಂದೆಗೆ ತೋರಿಸಿದ್ರಂತೆ. ಇನ್ನು ಎರಡನೇ ಫ್ಯಾಕ್ಟು, ಸ್ಕೂಲಿನಲ್ಲಿ ತಂದೆ ಹೆಸರನ್ನು ಮುಚ್ಚಿಟ್ಟಿದ್ದ ಮಕ್ಕಳು. ಸ್ಟಾರ್ ನಟರ ಮಕ್ಕಳಿಗೆ ಶಾಲೆಗಳಲ್ಲಿ ಸಿಗುವ ವಿಶೇಷ ಪ್ರಿಫರೆನ್ಸ್ ಅಥವಾ ಅತಿಯಾದ ಮುದ್ದಾಟ ಸಿಗಬಾರದು ಎಂದು ಅವರು ಸಾಮಾನ್ಯ ಮಕ್ಕಳಂತೆ ಬೆಳೆಯಬೇಕೆಂಬುದು ದೇವರಾಜ್ ಅವರ ಕಟ್ಟುನಿಟ್ಟಿನ ನಿಯಮವಾಗಿತ್ತು. ಹೀಗಾಗಿ ಪ್ರಜ್ವಲ್ ಮತ್ತು ಪ್ರಣಾಮ್ ಇಬ್ಬರು ಶಾಲೆಯಲ್ಲಿ ತಾವು ನಟ ದೇವರಾಜ್ ಅವರ ಮಕ್ಕಳು ಎಂಬ ಸತ್ಯವನ್ನು ಫ್ರೆಂಡ್ಸ್ ಮತ್ತು ಟೀಚರ್ಸ್ ಬಳಿಯೇ ಮುಚ್ಚಿಟ್ಟಿದ್ರಂತೆ. ಕಾಲೇಜು ದಿನಗಳಲ್ಲಿ ಫ್ರೆಂಡ್ಸ್ ಇವರ ಮನೆಗೆ ಬಂದಾಗಷ್ಟೇ ಇವರು ದೇವರಾಜ್ ಮಗೆ ಅನ್ನೋದು ಆವಾಗ ಫ್ರೆಂಡ್ಸ್ಗೆ ಗೊತ್ತಾಗಿತ್ತಂತೆ. ಇನ್ನು ಫ್ಯಾಕ್ಟ್ಸ್ ನಂಬರ್ 3, ಲಾಕಪ್ ಡೆತ್ ಮತ್ತು ಗೋಲಿಬಾರ್ ಸೃಷ್ಟಿಸಿದ ಕನ್ನಡ ಚಿತ್ರರಂಗದಲ್ಲಿ ಖಡಕ್ ಪೊಲೀಸ್ ಅಧಿಕಾರಿ ಅಂದರೆ ಮೊದಲು ನೆನಪಾಗುವುದೇ ದೇವರಾಜ್. ಲಾಕಪ್ ಡೆತ್ ಮತ್ತು ಗೋಲಿಬಾರ್ ಸಿನಿಮಾಗಳಲ್ಲಿ ಇವರು ಧರಿಸಿದ ಆ ಪೊಲೀಸ್ ಯೂನಿಫಾರ್ಮ್, ಇವರ ವಾಕಿಂಗ್ ಸ್ಟೈಲ್ ಮತ್ತು ಡೈಲಾಗ್ ಡೆಲಿವರಿ ನೋಡಿ ಆ ಕಾಲದಲ್ಲಿ ನಿಜವಾದ ಪೊಲೀಸ್ ಅಧಿಕಾರಿಗಳೇ ಇವರ ಸ್ಟೈಲ್ ಕಾಪಿ ಮಾಡುತ್ತಿದ್ರಂತೆ. ಇನ್ನು ಇವರ ಫೇಮಸ್ ಡೈಲಾಗ್, ಇಷ್ಟೆಲ್ಲ ಇತಿಹಾಸವಿರುವ ನಮ್ಮ ಡೈನಾಮಿಕ್ ಹೀರೋ ದೇವರಾಜ್ ಅವರ ಸಿನಿಮೆಯ ಇತಿಹಾಸದ ಅತ್ಯಂತ ಇಂಟ್ರೆಸ್ಟಿಂಗ್ ಟ್ರೆಂಡಿಂಗ್ನಲ್ಲಿರುವ ರಗಡ್ ಡೈಲಾಗು ಇಲ್ಲಿದೆ ನೋಡಿ. ಬಾತ್ರೂಮ್ ಬಕೆಟ್ ತೊಳೆಯೋ ಬಚ್ಚಾಲಿ ನನ್ನ ಮಗನೇ, ನನ್ನದೇ ಸಾಮ್ರಾಜ್ಯಕ್ಕೆ ಬಂದು ನನ್ನನ್ನೇ ಎದುರು ಹಾಕಿಕೊಳ್ಳೋಕ್ಕೆ ನೋಡ್ತೀಯ. ಈ ಕಣ್ಣಲ್ಲಿರೋ ಕೆಂಡ ನಿನ್ನನ್ನು ಸುಟ್ಟಿ ಬೂದಿ ಮಾಡೋದಕ್ಕೆ ಮುಂಚೆ ಇಲ್ಲಿಂದ ಓಡೋಗ್ಬಿಡು, ಇಲ್ಲಾಂದರೆ ನೀನು ಹೆಣನೂ ಸಿಗದ ಹಾಗೆ ಇದೇ ಮಣ್ಣಲ್ಲಿ ಊತು ಹಾಕ್ಬಿಡ್ತೀನಿ, ಎಚ್ಚರಿಕೆ. ಇದೇ ಅವರ ಒಂದು ಫೇಮಸ್ ಡೈಲಾಗು. ಸೊ ಇದಾಗಿತ್ತು ಸ್ನೇಹಿತರೆ ನಮ್ಮ ಕನ್ನಡದ ಹೆಮ್ಮೆಯ ಡೈನಾಮಿಕ್ ಹೀರೋ ದೇವರಾಜ್ ಅವರ ಒಂದು ಲೈಫ್ ಸ್ಟೋರಿ. ಸೊ ಸ್ನೇಹಿತರೆ, ನಿನ್ನ ಮುಖಕ್ಕೆ ಹೀರೋನ ಅಂದವರಿಂದ ಹಿಡಿದು ಇಂದಿನವರೆಗೂ ಕನ್ನಡ ಚಿತ್ರರಂಗದಲ್ಲಿ ನಾಯಕನಾಗಿ, ಖಳನಾಯಕನಾಗಿ ಹಾಗೂ ಅದ್ಭುತ ಪೋಷಕ ನಟನಾಗಿ ಆಧಿಪತ್ಯ ಸ್ಥಾಪಿಸಿರುವ ದೇವರಾಜ್ ಅವರ ಬದುಕು ಪ್ರತಿಯೊಬ್ಬರಿಗೂ ಸ್ಫೂರ್ತಿ ಅಂತ ಹೇಳ್ಬೋದು. ಇಂದು ಚಿತ್ರರಂಗದಲ್ಲಿ ತಮ್ಮದೇ ಆದ ಘನತೆಯಿಂದ ಸಕ್ರಿಯರಾಗಿದ್ದಾರೆ ನಮ್ಮ ಕನ್ನಡದ ಹೆಮ್ಮೆಯ ಡೈನಾಮಿಕ್ ಹೀರೋ ದೇವರಾಜ್ ಅವರು. ಸೊ ಸ್ನೇಹಿತರೆ, ನಿಮಗೆ ಡೈನಾಮಿಕ್ ಹೀರೋ ದೇವರಾಜ್ ಅವರ ಯಾವ ಡೈಲಾಗ್, ಯಾವ ಸಿನಿಮಾ ಇಷ್ಟ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ವಿಡಿಯೋವನ್ನು ಶೇರ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಲೈಫ್ ಸ್ಟೋರಿ ಮತ್ತು ಟ್ರೆಂಡಿಂಗ್ ಟಾಪಿಕ್ ಆಗಿ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.